ದತ್ತಾತ್ರೇಯ ಪಾಟೀಲ್ ರೇವೂರವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವ ಹಕ್ಕು ಮತ್ತು ಸತ್ಯ ಹಾಗೂ ವಾಸ್ತವ ಹೇಳುವ ಹಕ್ಕು ಎಲ್ಲರಿಗೂ ಇದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ಮುಖಂಡರಾದ ನಾಗಲಿಂಗಯ್ಯ ಮಠಪತಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅವರ ಮೇಲೆ ಸಾಮರಸ್ಯ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತದೆ ಎನ್ನುವ ಹೆಸರಿನಲ್ಲಿ ಅತ್ಯಂತ ರಾಜಕೀಯ ದುರುದ್ದೇಶದಿಂದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸಂರಕ್ಷಣೆ ಸಮಾಜ ಎಲ್ಲ ಆಗುಗಳಲ್ಲಿ ಎಲ್ಲ ಜನಾಂಗವನ್ನು ತನ್ನಡೆ ತೆಗೆದುಕೊಂಡು ಹೋದಂಥ ಕುಟುಂಬ ತಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವ ಹಕ್ಕು ಎಲ್ರಿಗೂ ಇದೆ. ಕಳೆದ 30-40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ ಯಾವ ವಿಷಯದ ಮೇಲೆ ಆಗಿತ್ತು ಅನ್ನೋಂಥದ್ದು ಇವತ್ತೇನು ಹೋರಾಟ ಮಾಡಲಾಗತ್ತಾರ, ಪತ್ರಿಕೆಗಳಿಗೆ ಬೈಟ್ ಕೂಡ ಆಗತ್ತಾರ, ಅವೆಲ್ಲ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಅಪ್ಪುಗೌಡರ ರಾಜಕೀಯಕ್ಕೆ ಒಂದು ಕಪ್ಪು ಮಸಿ ಬಳಿಬೇಕು, ಇದರಿಂದ ಕಾಣದ ಕೈಗಳ ಕೈವಾಡ ಇದೆ. ಅತ್ಯಂತ ಸ್ಪಷ್ಟವಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವವರ ಭಾಷೆ ಮತ್ತು ಶಬ್ದಗಳ ಪ್ರಯೋಗ ನೋಡಿದ್ರೆ ಗೊತ್ತಾಗ್ತದೆ. ನಾನು ರಾಜ್ಯ ಸರ್ಕಾರದ ಮನೆ ಗೃಹ ಸಚಿವರಿಗೆ ವಿನಂತಿ ಮಾಡ್ತೇನೆ, ಸಮಾಜದಲ್ಲಿ ದ್ವೇಷ ಹರಡುವವರನ್ನು, ಸಮಾಜದ ಸೌಹಾರ್ದತೆಗೆ, ಶಾಂತಿಗೆ ಮತ್ತು ನೆಮ್ಮದಿಗೆ ಭಗ್ನ ತರುವವರನ್ನು ನಾವು ಕೂಡಲೇ ಬಂಧಿಸ್ತೀವಿ ಅಂತೇಳಿ ಮೊನ್ನೆ ರಾಜ್ಯದ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರು, ಹಿಂದಿನ ಮನೆ ಗೃಹ ಸಚಿವರು, ನಮ್ಮ ಕಲಬುರಗಿ ಜಿಲ್ಲೆಯ ಮನೆ ಪ್ರಿಯಾಂಕ್ ಖರ್ಗೆಜಿಯವರು ಹೇಳಿದರು. ಆದರೆ ಪೋಸ್ಟ್ ಮಾಡಿ 4 ದಿವಸ ಆಯಿತು, ಸಾರ್ವಜನಿಕವಾಗಿ ಅಶಾಂತಿ ಮೂಡಿಸಿ ಒಂದು ಪೊಲೀಸ್ ಠಾಣೆ ಎದುರುಗಡೆ ಟ್ರಿಪಲ್ ರೈಡ್ ಬಂದು ವಚಮಾಗೋಚರವಾಗಿ ಬೈತಾರ, ಅಲ್ಲಿ ಇಡೀ ಶಾಂತಿ ನೆಮ್ಮದಿ ವಾತಾವರಣ ಕದಲಿಸ್ತಾರ, ತಮ್ಮ ಮನ ಬಂದಂತೆ ವರ್ತನೆ ಮಾಡ್ತಾರೆ, ಬೈಕ್ಗಳ ಮೇಲೆ ಸ್ಟಂಟ್ ಮಾಡ್ತಾರೆ. ಇದೆಲ್ಲವೂ ಪೊಲೀಸ್ ಇಲಾಖೆ ನೋಡಿದೆ, ಕಣ್ಣು ಮುಚ್ಚಿ ಕುಳಿತಿದೆಯಾ ಅಂತ ನಮ್ಮ ಪ್ರಶ್ನೆ. ತರಾತುರಿಯಲ್ಲಿ ಯಾರ ಒತ್ತಡಕ್ಕೆ ಮಣಿದು ದತ್ತಾತ್ರೇಯ ಪಾಟೀಲ್ ರೇವೂರವರ ಮೇಲೆ ಪ್ರಕರಣ ದಾಖಲು ಮಾಡಿದಿರಲ್ಲ, ಅದೇ ತರಾತುರಿ ಅದೇ ಇಲಾಖೆ ಜವಾಬ್ದಾರಿಯಿಂದ ಕಿಡಿಗೇಡಿಗಳ ಮೇಲೆ ಏಕಾಗಲಿಲ್ಲ. ಕಿಡಿಗೇಡಿಗಳು ಅಶಾಂತಿ ಮಾಡಿ 48 ಗಂಟೆ ಕಳೆದರೂ ಸಹಿತ ಇಲ್ಲಿವರೆಗೂ ಯಾರನ್ನ ಓಲೈಸಕ್ಕೆ ಹೊರಟಿದ್ದೀರಿ, ಯಾರನ್ನ ತುಷ್ಟೀಕರಣ ಮಾಡಕ್ಕೆ ಹೊರಟಿದ್ದೀರಿ, ಪೊಲೀಸರ ಲಾಟಿಗೆ ಕೈ ಯಾರು ಹಿಡಿದಿದ್ದಾರೆ ಅನ್ನೋದು ಈ ಜಿಲ್ಲೆಯ ಜನ ವಿಚಾರ ಮಾಡ್ತಾ ಇದ್ದಾರೆ. ರಾಜಕಾರಣ ಏನೇ ಇರಲಿ, ವಿಚಾರಗಳ ಭೇದಾಭಿಪ್ರಾಯಗಳು ಇರ್ಬೋದು, ಸಹಜವಾಗಿ ಸೈದ್ಧಾಂತಿಕವಾದ ಹಿನ್ನೆಲೆಗಳಲ್ಲಿ ಎಲ್ಲ ವಿಚಾರಗಳಿಗೆ ಒಮ್ಮತವೂ ಇರಲ್ಲ, ಸಹಮತವೂ ಇರಲ್ಲ. ಆದರೆ ಅದನ್ನು ವಿಚಾರಗಳ ನೆಲೆಯಲ್ಲೇ ನೋಡಬೇಕೆ ಹೊರತಾಗಿ ವ್ಯಕ್ತಿಗತವಾಗಿ ಈ ರೀತಿ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಅವಹೇಳನ ಮಾಡ್ತಾ ಇದ್ರೂ ಕೂಡ ಪೊಲೀಸ್ ಇಲಾಖೆ, ಮನೆ ಪೊಲೀಸ್ ಆಯುಕ್ತರು ಮೌನವಾಗಿದ್ದಿರಲ್ಲ. ನಿಮ್ಮ ಮೌನದ ಹಿಂದೆ ಏನು ಕಾರಣ ಇರ್ಬೋದು ಅನ್ನೋಂಥದ್ದು ಇಡೀ ಅಖಂಡ ವೀರಶೈವ ಲಿಂಗಾಯತ ಸಮಾಜ ಪ್ರಶ್ನೆ ಮಾಡ್ತಾ ಇದೆ, ತನ್ನೊಳಗೆ ತಾನು ವಿಚಾರ ಮಾಡ್ತಾ ಇದೆ. ದತ್ತಾತ್ರೇಯ ಪಾಟೀಲ್ರು ಹೇಳಿದ್ರಲ್ಲಿ ಯಾವುದು ಸುಳ್ಳಿದೆ? ಅದು ರಾಜಕೀಯ ಭಾಷಣ ಅಂತ ಹೇಳ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ 40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಹೈಕೋರ್ಟ್ವರೆಗೂ ಈ ವಿಷಯದ ಕುರಿತು ರಾಜ್ಯದ ಹೈಕೋರ್ಟ್ ಈ ದಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ಕರೆದಂಥ ಪತ್ರಗೋಷ್ಠಿ, ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಕಳೆದ ಸುಮಾರು 2-3 ದಿನಗಳಿಂದ ಕಲಬುರಗಿ ನಗರದಲ್ಲಿ ಯಾವ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದರೆ ನಾವೇ ಯಾಕೆ ಇದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕಾಯ್ತಂದ್ರೆ, ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರು ಮಾಜಿ ಶಾಸಕರು ಹಾಗೂ KKDB ಅಧ್ಯಕ್ಷರು, ಇವರು ಅಲ್ಲದೆ ಅವ್ರ ರಾಜಕೀಯ ಏನೇ ಇದ್ದರೂ ಕೂಡ ನಮ್ಮ ಸಮಾಜದ ಒಬ್ಬ ಪ್ರಮುಖರು. ಇಂಥ ಒಂದು ಸಮಾಜದ ಪ್ರಮುಖರ ಮೇಲೆ ಆಲಿ ಸ್ಟ್ರೈಕ್ ಆಗಿದೆ, ಸ್ಟ್ರೈಕ್ನಲ್ಲಿ ಖರೆ ಸತ್ಯ ಸುಳ್ಳು ಎಲ್ಲ ಕೋರ್ಟ ಗೀಟ ನೋಡ್ಕೊಳ್ಳಿ. ಬಟ್ ಇದು ಅನ್ಯ ಕೋಮಿನ ಜನ ನಡ್ಕೊಳ್ಳೋ ರೀತಿ ನೋಡಿದರೆ ಭಾಳ ಸರಿ ಅನ್ಸಂಗಿಲ್ಲ. ಯಾಕಂದರೆ ಇವತ್ತು ನಾವು ಸಣ್ಣ ಸ್ಟ್ರೈಕ್ ಮಾಡಬೇಕಾದ್ರೂ ಕೂಡ ಇವತ್ತು ಕಮಿಷನರ್ ನೀವು ಪರ್ಮಿಷನ್ ತೊಗೋಬೇಕು, ಇಷ್ಟೇ ಜನ ಇರಬೇಕು, ಅನೇಕ ಕಂಡೀಷನ್ಗಳಾಗ್ತಾರೆ. ಆದರೆ ಇವತ್ತು ಅಪ್ಪುಗೌಡರಿಗೆ FIR ಮಾಡಲಿಕ್ಕೆ ಬ್ಯಾಡ ಅಂದಿಲ್ಲ, ಖಂಡಿಸ್ತೀವಿ 100%. ಬಟ್ FIR ಮಾಡುವಾಗ ನಿಮ್ಮ ಪದ್ಧತಿ ಸರಿಬೇಕಲ್ಲ. ಕಾನೂನು ರೀತಿಯಿಂದ ಹೋರಾಟ ಮಾಡೋದಕ್ಕೆ ಕಾನೂನು ರೀತಿಯಿಂದ ಹೋರಾಟ ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಎಷ್ಟೋ ಬೈಕ್ಗಳ ಮ್ಯಾಗ ಬಂದು ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಂತು ಜೈಗೋಜ್ ಕೂಗೋದ್ರ ಮೂಲಕ
ಒಬ್ಬ ನಿಷ್ಠಾವಂತ ನಾಯಕನಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತಾ ಮಾತಿನಲ್ಲಿ ಲಯ ಟ್ಯೂನ್ ಏನೂ ಇಲ್ಲ. ಒಂದು ಯಾವುದೇ ಮನುಷ್ಯನಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಬಾರ್ದಲ್ಲ. ಇವತ್ತು ಜಾತಿ ಬಗ್ಗೆ ಅವ್ರು ಹೇಳ್ತಾರೆ ಅಂದರೆ ಪರವಾಗಿಲ್ಲ, ನೀವು ಎಲ್ಲರೂ ಕೂಡಿ ಅದಕ್ಕೆ ಕಾನೂನು ರೀತಿಯನ್ನು ಹೋರಾಟ ಮಾಡಿರಿ. ಅವಾಚ್ಯ ಶಬ್ದಗಳನ್ನು ಬೈದು ಅವರ ನಾಯಕತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸ ಈ ಅಲ್ಪಸಂಖ್ಯಾತರು ಮಾಡಿದರೆ ಇದಕ್ಕೆ ನಾವು ಎಲ್ಲರೂ ಕೂಡ ಸಮಸ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಖಂಡಿಸ್ತೀವಿ. ಖಂಡಿಸೋದಲ್ಲದೆ ನಾವು ಇವತ್ತು ಎತ್ತರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿದರೆ ನಾವು ಕೂಡ ನಿಮ್ಮ ಹಾಗೆ ರೋಡಿಗಳು ಹೋರಾಟ ಮಾಡಬೇಕಾಗುತ್ತದೆ. ಅದು ಆಗಬಾರ್ದು. ಕಲಬುರಗಿ ನಗರ ಶರಣಬಸವೇಶ್ವರ, ಖಾಜಾ ಬಂದೇನಂದ, ಬುದ್ಧ ಅನೇಕ ಶರಣರ ನಾಡುಗಳನ್ನು ಆಡಿದಂಥ ನಮ್ಮ ಭಾಗ ಇದು. ಇಂಥ ಭಾಗದಲ್ಲಿ ಇಂಥ ಒಂದು ಜಾತಿ ಜಗಳ ಆಗಬಾರ್ದಂತ ಇನ್ನೊಮ್ಮೆ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ, ಈ ರೀತಿ ಅವಾಚ್ಯ ಶಬ್ದಗಳನ್ನು ತಾವು ಮಾತಾಡಬಾರ್ದಂತ ಇನ್ನೊಮ್ಮೆ ಸಲಹೆಗಳನ್ನು ಕೊಡುತ್ತಾ, ಮಾತಾಡಿದರೆ ನಾವು ಕೂಡ ಅದೇ ಹೆಜ್ಜೆ ತುಳಿಯಬೇಕಾಗುತ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ವಿಚಾರ ಮಾಡಿ ಅದರ ಬಗ್ಗೆ ಸಮಾಲೋಚನೆ ಮಾಡಿಕೊಂಡು ಅವರು FIR ಮಾಡಿದ್ರೆ ಓಕೆ. ಯಾರೋ ಅನ್ಯ ವ್ಯಕ್ತಿಗಳಿಂದ FIR ಮಾಡಿಸಿ ಇದರ ವಿರುದ್ಧವಾಗಿ ಸುಮ್ಮನೆ ಒಂದು ನಿಷ್ಠಾವಂತ ಮಾಜಿ ಶಾಸಕರು ಹಾಗೂ KKDB ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ ಮೇಲೆ ಅನ್ಯಾಯವಾಗಿ ಅವರು ಮಾತಾಡಿದ್ದು ಹಿಂದಿನ ಶಾಸಕರಾದಂಥ ನಮ್ಮ ಉತ್ತರ ಮತಕ್ಷೇತ್ರ ಶಾಸಕರಿದ್ದರು, ಮಾಜಿ ಶಾಸಕರು, ಅವರು ದಿವಂಗತ ಶಾಸಕರಾಗಿದ್ದರು. ಅವ್ರು ಮಾತಾಡಿದ್ದು ನಿಜವಿರಬಹುದು, ನಾವು ಕಂಡಿದ್ದೀವಿ, ನಿಮಗೂ ಗೊತ್ತಿದೆ ಅದು. ಆದರೂ ಅದನ್ನು ಕರೆಕ್ಟಾಗಿ ಸಮಾಲೋಚನೆ ಮಾಡಿಕೊಂಡು ತಾವು FIR ಮಾಡಿದ್ರೆ ಒಂದು ನಿಜವಾದ ಸಂಗತಿ ಅಂತ ಅನ್ನಿಸ್ಬೋದು ನಮಗೂ. ಈ ಯಾವುದೋ ವ್ಯಕ್ತಿಗಳಿಗೆ ಅನೈತಿಕವಾಗಿ ಸುಮ್ಮನೆ ವಿಚಾರಗಳು ಅನ್ಯ ರೋಡಿಗೆ ಇಳಿದು ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳಿಂದ ಘೋಷಣೆಗಳು ಕೂಗುತ್ತಾ ಸ್ಟ್ರೈಕ್ ಮಾಡ್ಕೋತಾ ಇದು ನಮಗೇನು ಸರಿ ಅನ್ನಿಸ್ತಾ ಇಲ್ಲ. ಇದೇ ರೀತಿ ಖಂಡಿಸಿದರೆ ನಾವು ಮುಂದಿನ ದಿನಗಳಲ್ಲಿ ರೋಡಿಗಿಳಿದು ನಾವು ಸ್ಟ್ರೈಕ್ ಮಾಡಬೇಕಾಗತ್ತದೆ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ.